ಎಲ್ಲರಿಗೂ ನಮಸ್ಕಾರ. ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ, ಪವಿತ್ರ ದೇವಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ, ಮೇಲ್ಗಡೆ ಔಷಧಿ ಅಂಗಡಿ ಅಂತ ಹಾಕೊಂಡು ಒಳಗಡೆ ಕಳ್ಳಭಟ್ಟಿ ಸರಾಯಿ ನಡೆಸ್ತಾ ಇರುವಂತಹ ಬಡ್ಡಿ ಪೂಜ್ಯರ ಅಕ್ರಮ ದಂಧೆ ಬಗ್ಗೆ ಕೆಲವೊಂದಿಷ್ಟು ಗೋಲ್ಮಾಲ್ ಉಲ್ಟಾ ಪಲ್ಟಾ ದಂಧೆ, ಯಾವ ರೀತಿ ಜನರನ್ನ ಯಾಮರಿಸ್ತಾರೆ, ವಿಐಪಿಗಳನ್ನ ನಿರಂತರವಾಗಿ ಕರೆಸ್ತಾ ಇದಾರಲ್ಲ, ಈಗ ಯಾಕೆ ಮಾಡ್ತಾ ಇದ್ದಾರೆ ಹಿಂಗೆ, ಅದ್ರ ಬಗ್ಗೆ ಒಂದು ವಿಶ್ಲೇಷಣೆಯನ್ನ, ಈ ಉಲ್ಟಾ ಪಲ್ಟಾ ದಂಧೆ ಬಗ್ಗೆ, ಗೋಲ್ಮಾಲ್ ದಂಧೆ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆಯನ್ನ ಜನಜಾಗೃತಿಯ ಸಲುವಾಗಿ ನಾನು ಮಾಡ್ತಾ ಇದ್ದೀನಿ. ಮೊನ್ನೆ ಒಂದು 3-4 ದಿನದ ಹಿಂದೆ ನಮ್ಮ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು ನನಗೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗಿಂತ ಸೀನಿಯರ್ ಆಗಿದ್ದಂಥವ್ರು ಮತ್ತು ಬೇರೆ ಬೇರೆ ಈ ಸೆಂಟ್ರಲ್ ಗವರ್ಮೆಂಟ್ ಸರ್ವಿಸ್ ಅಲ್ಲಿ, ಅಂದ್ರೆ ರಾಜ್ಯದಲ್ಲಿ ಇದ್ದವರು ಡೆಪ್ಯುಟೇಷನ್ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಸರ್ವಿಸ್ಗೆ ಹೋಗಿ ಈ ಇಂಟರ್ನಲ್ ಸೆಕ್ಯೂರಿಟಿ ವಿಂಗ್ ನಲ್ಲಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಇಂಟರ್ನಲ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಅದರಲ್ಲಿನೇ ಕಾಲ್ ಇಂಟರ್ಸೆಪ್ಷನ್ ನಲ್ಲಿ ಈಸ್ ಅನ್ ಎಕ್ಸ್ಪರ್ಟ್. ಅವರು ಸಿಕ್ಕಿದ್ರು. ಮತ್ತೆ ಬಹಳ ವಿಶೇಷವಾದಂತಹ ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡಿ ಹೇಳಿದ್ರು ಅವರು ನಿರಂತರವಾಗಿ ಈ ಮೀಟರ್ ಬಡ್ಡಿ ದಂಧೆ, ಸೌಜನ್ಯ ಹೋರಾಟವನ್ನ ವಿಡಿಯೋ ನೋಡ್ತಾನೆ ಇರ್ತಾರಂತೆ. 2 ತಿಂಗಳಾಯ್ತು ಅವರು ರಜೆ ಮೇಲೆ ಬಂದಿದ್ದಾರೆ, ಇನ್ನು ಸಮ್ ಲೀವ್ ಹಾಕಿ ಬಂದಿದ್ದಾರೆ. ನನ್ನ ಜೊತೆಗೆ ತುಂಬಾ ಸ್ವಾರಸ್ಯಕರವಾದಂತಹ ವಿಷಯಗಳನ್ನ ಹೇಳಿದ್ರು ಅವರು. ಅವ್ರದ್ದು ಏನಂತ ಹೇಳಿದ್ರೆ, ಇಂಟರ್ಸೆಪ್ಷನ್, ಈ ಟೆರರಿಸ್ಟ್ಗಳು ಫೋನ್ ಅಲ್ಲಿ ಮಾತಾಡ್ತಾರಲ್ಲ, ಅದನ್ನ ಇಂಟರ್ಸೆಪ್ಟ್ ಮಾಡಿ ಅದನ್ನ ಅನಲೈಸ್ ಮಾಡಿಕೊಡೋದು ಒಂದು ಸಪರೇಟ್ ವಿಂಗೇ ಇದೆ ಸೆಂಟ್ರಲ್ ಗವರ್ಮೆಂಟ್ ಸರ್ವಿಸ್ ನಲ್ಲಿ. ನಮ್ಮ ರಾಜ್ಯದಿಂದ ಯಾರಾದರೂ ಈಗ ಡೆಪ್ಯುಟೇಷನ್ ಮೇಲೆ ಹೋದ್ರು ಕೂಡ ಅವ್ರನ್ನ ಅಲ್ಲಿ ತಗೊಂಡಿರ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಸರ್ವಿಸ್ ಅಲ್ಲಿ. ಇಲ್ಲಿ ವ್ಯವಸ್ಥೆ ಬೇಜಾರಾಗಿ ಅವರು ಅಲ್ಲಿ ಹೋಗಿ ಸುಮಾರು ವರ್ಷಗಳಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ. ಅವರು ಈಗಲೂ ಕೂಡ ಸರ್ವಿಸ್ ಅಲ್ಲೇ ಇರೋದ್ರಿಂದ ಅವರ ಹೆಸರನ್ನ ನಾನು ಸಾರ್ವಜನಿಕವಾಗಿ ಹೇಳೋದಕ್ಕೆ ಆಗುದಿಲ್ಲ. ಅವ್ರು ಹೇಳಿರುವಂತಹ ಒಂದು ಸ್ವಾರಸ್ಯಕರವಾದಂತಹ ವಿಷಯ ಏನಂತ ಹೇಳಿದ್ರೆ, ಈ ಟೆರರಿಸ್ಟ್ಗಳು ಅವರು ಕನ್ವರ್ಸೇಷನ್ ಮಾಡಬೇಕಾದ್ರೆ, ಫೋನ್ ನಲ್ಲಿ ಕನ್ವರ್ಸೇಷನ್ ಮಾಡಬೇಕಾದ್ರೆ ಅಥವಾ ಮುಖತಃ ಭೇಟಿಯಾದ್ರೆ ಒಂದಿಷ್ಟು ಕೋಡ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾರೆ ಅವರು. ಫಾರ್ ಎಕ್ಸಾಂಪಲ್, ಹಲ್ವಾ ಅಂತ ಹೇಳಿದ್ರೆ RDX ಗೆ, ಸ್ಫೋಟಕ RDX ಗೆ ಹಲ್ವಾ ಅಂತ ಕರೀತಾರೆ ಅವರು. ಒಬ್ಬ ಟೆರರಿಸ್ಟ್ ಇನ್ನೊಬ್ಬ ಟೆರರಿಸ್ಟ್ ಜೊತೆಗೆ ಮಾತಾಡ್ಬೇಕಾದ್ರೆ RDX ಗೆ ಹಲ್ವಾ ಅಂತ ಹೇಳ್ತಾರೆ. ಹಲ್ವಾ ಎಲ್ಲಿಟ್ಟಿದ್ದೀರಾ ಅಂತ ಹೇಳಿದ್ಕೂಳೆ ಹಲ್ವಾ ಅಂತ ಹೇಳಿದ್ರೆ ಅದು RDX ಅಂತ ತಿಳ್ಕೋಬೇಕು ಅದನ್ನ. ಆನಂತರ ಈ ಗ್ರೆನೇಡ್ಗಳಿಗೆ ಸೇಬ್ ಅಂತ ಹೇಳ್ತಾರೆ. ಅಂದ್ರೆ ಯೂಶುವಲಿ ಕಾಶ್ಮೀರ್ ಇದನ್ನಲ್ಲಿನೂ ಕೂಡ 2 ವರ್ಷ ಅವರು ಸರ್ವಿಸ್ ಮಾಡಿದ್ದಾರೆ. ಕಾಶ್ಮೀರ ಮತ್ತೆ ಕ್ರಾಸ್ ಬಾರ್ಡರ್ ಟೆರರಿಸಂ ಬಗ್ಗೆ ಕೂಡ ಅವರು ಸಾಕಷ್ಟು ಇಂಟರ್ಸೆಪ್ಷನ್ ಕೆಲಸದಲ್ಲಿ ಮಾಡಿದ್ದಾರೆ. ಅವರು ಗ್ರೆನೇಡ್ ಅನ್ನ ಹೇಳೋದಕ್ಕೆ ಸೇಬ್ ಅಂತ ಯೂಸ್ ಮಾಡ್ತಾರೆ. ಕಾಶ್ಮೀರಿ ಸೇಬ್ ಕಿತನಾ ಲಾಯಜಿ ಅಂತ ಕೇಳ್ತಾರೆ. ಅಂದ್ರೆ ಇಷ್ಟು ಬಾಕ್ಸ್ ಅಲ್ಲಿ 10 ಬಾಕ್ಸ್ ನಲ್ಲಿ ಒಂದು 500 ಗ್ರೆನೇಡ್ ತಗೊಂಡು ಬಂದೆ ಅಂತ ಹೇಳಿದ್ರೆ 10 ಬಾಕ್ಸ್ ನಲ್ಲಿ ಒಂದು 500 ಗ್ರೆನೇಡ್ ಅನ್ನ ಇವನು ತಗೊಂಡು ಇಟ್ಕೊಂಡಿದ್ದಾನೆ ಅಂತ ಇವರಿಗೆ ಮಾಹಿತಿ ಸಿಗ್ತದೆ. AK-47 ಇದು ಮಾಡೋದಕ್ಕೆ ರೋಸ್ ಗುಲಾಬಿ, ಕಾಶ್ಮೀರಿ ಗುಲಾಬ್ ಅಂತ ಯೂಸ್ ಮಾಡ್ತಾರೆ. ಅಂದ್ರೆ ಕೋಡ್ ವರ್ಡ್ ಅವೆಲ್ಲ, ಆ ಕೋಡ್ ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಇದನ್ನ ಇವರು ನನಗೆ ಯಾವ ಸಂದರ್ಭದಲ್ಲಿ ಹೇಳಿದ್ರೆ, ಅಂದ್ರೆ ಇದು ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದಾರೆ ಅವರು. ಈ ಗ್ರಾಮೀಣಾಭಿವೃದ್ಧಿ, ಈ ಮೀಟರ್ ಬಡ್ಡಿ ಸಂಘದ್ದು ಗ್ರಾಮೀಣಾಭಿವೃದ್ಧಿನ ಅವ್ರು ಯಾವ ರೀತಿ ವಿಶ್ಲೇಷಣೆ ಮಾಡಿ ಹೇಳಿದ್ರಂದ್ರೆ, ಇವರು ಕೂಡ ಇವರು ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಅಕ್ರಮ ಮೀಟರ್ ಬಡ್ಡಿ ದಂಧೆ. ಇವರು ಅಕ್ರಮ ಮೀಟರ್ ಬಡ್ಡಿ ದಂಧೆಗೆ ಏನ್ ಕೋಡ್ ಯೂಸ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಗ್ರಾಮೀಣಾಭಿವೃದ್ಧಿ ಅಂತ ಇಟ್ಟಿದ್ದಾರೆ ಪೂಜ್ಯರು. ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಯೋಜನೆ, ಮಹಿಳಾ ಸಬಲೀಕರಣ ಅಂತ ಎದಕ್ಕೆ ಇಟ್ಟಿದ್ದಾರೆ ಅಂದ್ರೆ ಮಹಿಳೆಯರನ್ನ ಬೀದಿಗೆ ತರೋದಕ್ಕೆ ಮಹಿಳಾ ಸಬಲೀಕರಣ ಅಂತ ಹೆಸರಿಟ್ಟಿದ್ದಾರೆ. ಆನಂತರ ಪಾರದರ್ಶಕತೆ, ದೇಶದಲ್ಲಿ ಏಕೈಕ ಪಾರದರ್ಶಕ ಸಂಸ್ಥೆ ಅಂತಂದ್ರೆ ಬಡ್ಡಿ ಪೂಜ್ಯರ ಸಂಘ. ಪಾರದರ್ಶಕತೆ ಅಂದ್ರೆ ಏನು? ಡಿಕ್ಷನರಿ ಮೀನಿಂಗ್ ಏನು? ಟ್ರಾನ್ಸ್ಪರೆಂಟ್ ಆಗಿ ಇರೋದು, ಸತ್ಯಾಸತ್ಯತೆಯನ್ನ ಜನರಿಗೆ ಆಸ್ ಇಟ್ ಈಸ್, ಭ್ರಷ್ಟಾಚಾರ ರಹಿತ, ಕದ್ದು ಮುಚ್ಚಿ ಇಲ್ಲದೆ. ಆದ್ರೆ ಇವರು ಕದ್ದು ಮುಚ್ಚಿ ಮಾಡುವ ದಂಧೆಗೆ ಪಾರದರ್ಶಕತೆ ಅಂತ ಹೆಸರಿಟ್ಟಿದ್ದಾರೆ. ನಾನು ಹೇಳ್ತೇನೆ ಅದನ್ನ ಯಾವ್ಯಾವ ರೀತಿ ಅವರು ಯೂಸ್ ಮಾಡ್ತಾರೆ ಅಂತ ಹೇಳಿ.
ಆನಂತರ ಕ್ಷೀರಕ್ರಾಂತಿ, ಬೀದರ್ನಲ್ಲಿ ನಾವು ಕ್ಷೀರಕ್ರಾಂತಿ ತರಲು ಹೊರಟಿದ್ದೇವೆ, ನೋಡಿ ಮೋದಿಜಿಯವರು ನಮಗೆ ಪ್ರಶಂಸೆ ಮಾಡಿಬಿಟ್ರು ಅಂತೇಳಿ ಎಲ್ಲಾ ಪೇಪರಲ್ಲಿ ಹೊಕ್ಕೊಂಡ್ರು, ಸೋಷಿಯಲ್ ಮೀಡಿಯಾದಲ್ಲಿ. ಕ್ಷೀರಕ್ರಾಂತಿ ಅಂದ್ರೆ ಇವರ ಅರ್ಥದಲ್ಲಿ ಕೋಡ್ ವರ್ಡ್, ಅದು ಕೋಡ್ ವರ್ಡ್. ಹೆಂಗೆ ಟೆರರಿಸ್ಟ್ಗಳು ಕೋಡ್ ವರ್ಡ್ ಇಟ್ಟಿರ್ತಾರಲ್ಲ, RDXಗೆ ಹಲವಾ, ಆನಂತರ ಗ್ರೆನೇಡಿಗೆ ಸೇಬು, AK-47ಗೆ ರೋಸು, ಹಂಗೆ ಇವರು ಕ್ಷೀರಕ್ರಾಂತಿಗೆ ಎಮ್ಮೆ ಹಾಲು ಕೊಡುವಂತ ಎಮ್ಮೆ, ಹಸು, ಆಡುಗಳನ್ನ ಮಾರೋದಕ್ಕೆ ಇವರು ಕ್ಷೀರಕ್ರಾಂತಿ ಅಂತ ಹೆಸರಿಟ್ಟಿದ್ದಾರೆ. ನೀವು ನೋಡಿರಬಹುದು, ಎಲ್ಲಾ ದಯವಿಟ್ಟು ವಿಡಿಯೋಗಳನ್ನ ನೋಡಿ, ಯೂಟ್ಯೂಬ್ಗಳನ್ನ ನೋಡಿ. ಹಾಲು ಕೊಡುವಂತ ಎಮ್ಮೆಯನ್ನೇ ಮಾರಿಸ್ಬಿಟ್ಟಿದ್ದಾರೆ ಇವರು. ಅದಕ್ಕೆ ಇವರು ಹೆಸರಿಟ್ಟಿದ್ದೇನು? ಕ್ಷೀರಕ್ರಾಂತಿ. ಎಷ್ಟು ನಿಜ ಇದೆ ತಾನೆ. ಮೊನ್ನೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಳೆದ ಒಂದು 3-4 ದಿನದಿಂದ ಈ ಪರಮ ಪೂಜ್ಯರು ಅಂತ ಕರೆಸ್ಕೊಳ್ಳೋರು ದೊಡ್ಡ ದೊಡ್ಡ ಟಿವಿ ಚಾನೆಲ್ನಲ್ಲಿ ಹೋಗಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ, ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಅವರನ್ನು ಕರೆಸಿ ನನ್ನನ್ನು ಇಂಟರ್ವ್ಯೂ ತಗೊಳ್ರಿ ಅಂತೇಳಿ. ಅದರಲ್ಲಿ ಹೇಳೋದು ಮಹಿಳಾ ಸಬಲೀಕರಣ ಅಂತ ಹೇಳ್ತಾರೆ. ವಾಸ್ತವದಲ್ಲಿ ಇವತ್ತು ನೀವು ನೋಡಿ, ಯಾವುದು ನಿನ್ನೆ ಚಿತ್ರದುರ್ಗದಲ್ಲಿ ಒಬ್ಬ ಹುಡುಗಿ ಹೇಳ್ತಾ ಇದ್ಲು, ಬೀದಿಗೆ ಬಂದ್ಬಿಟ್ವಿ ಸರ್, ನಾವು ಬಡ್ಡಿ ನಮ್ಮ ಅಣ್ಣ ನಮ್ಗೆ ಕೊಡಕ್ಕಾಗಲ್ಲ, ಈ ವಾರ ನಮ್ಗೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಬಂದು ರಾತ್ರಿ 10 ಗಂಟೆಗೆ ಗುಂಪು ಕಟ್ಕೊಂಡು ಬಂದು ಗಲಾಟೆ ಮಾಡಿ, ಹಿಂಗಾಗಿ ನಾವು ಊರ್ ಬಿಟ್ಟೆ ಹೋಗುವಂತ ಪರಿಸ್ಥಿತಿ ಬಂತು ಅಂತ ಹೇಳ್ತಾರೆ. ಅಂದ್ರೆ ಮಹಿಳೆಯರನ್ನ ಬೀದಿಗೆ ತರೋದಕ್ಕೆ ಇವರು ಮಹಿಳಾ ಸಬಲೀಕರಣ ಕೋಡ್ ವರ್ಡ್. ಇದು ಗ್ರಾಮೀಣಾಭಿವೃದ್ಧಿ. ಇಡೀ ಗ್ರಾಮ ಪೂರ್ತಿ ಲೂಟಿ ಮಾಡ್ತಾ ಇದ್ದಾರೆ ಇವತ್ತು. ಪ್ರತಿ ಊರಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಬರೀ ಮೀಟರ್ ಬಡ್ಡಿ ದಂಧೆ, ಅಷ್ಟು ಕಟ್ಟು ಇಷ್ಟು ಕಟ್ಟು, ಅದಕ್ಕೆ ಹಾಕಿದ ಮೇಲೆ ಬರೀ ಇದೆ. ಯಾರಿಗೂ ಒಬ್ರಿಗೂ ಕೂಡ ಅಂತೇಳಿ ಊರೊಳಗೆ ಇರುವಂತಹ ಪರಿಸ್ಥಿತಿನೇ ಇಲ್ಲ. ಗ್ರಾಮೀಣಾಭಿವೃದ್ಧಿ ಕೋಡ್ ವರ್ಡ್ ಇರುವುದು. ಆನಂತರ ಪಾರದರ್ಶಕ. ಇವತ್ತು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬೈಲಹೊಂಗಲದಲ್ಲಿ ಇವತ್ತು ಒಂದು ದೊಡ್ಡ ಡ್ರಾಮಾ ನಡೀತಾ ಅವ್ರ ಕಡೆಯಿಂದ, ಅದ್ರ ಬಗ್ಗೆ ಹೇಳ್ತೇನೆ. ಪಾರದರ್ಶಕತೆ ಅಂದ್ರೆ ಆಸ್ ಇಟ್ ಈಸ್, ಇದ್ದಿದ್ದನ್ನ ಏನು ನಡೀತಾ ಇದೆ ಅದನ್ನು ಜನಸಾಮಾನ್ಯರಿಗೆ ಅಥವಾ ಅವರ ಗ್ರಾಹಕರಿಗೆ ತಿಳಿಸ್ಕೊಡ್ಬೇಕು. ಇಲ್ಲಿ ಗ್ರಾಹಕರು ಯಾರು? ಸಂಘದಲ್ಲಿರುವಂತಹ ಸದಸ್ಯರು. ಇಲ್ಲಿ ಯಾವ ಬ್ಯಾಂಕಿನಿಂದ ದುಡ್ಡು ಬಂದಿದೆ ಅಂತ ಹೇಳಿಲ್ಲ ಯಾವತ್ತೂ ಕೂಡ. ಹೋರಾಟ ಪ್ರಾರಂಭ ಆದ ನಂತರ ಆ ಸಂಘದವ್ರು ಕೇಳ, ಯಾವ ಬ್ಯಾಂಕಿಂದ ನೀವು ಕೊಟ್ಟಿದ್ರಿ ಹೇಳ್ರಿ ಅಂದ್ಮೇಲೆ ಅವಾಗ ಹೇಳ್ತಾ ಇದ್ದಾರೆ, IDBI ಬ್ಯಾಂಕು, ಇದು SBI ಬ್ಯಾಂಕು, ಈಗ ಹೇಳ್ತಾ ಇದ್ದಾರೆ. ಆದ್ರೆ ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಇದು ಪಾರದರ್ಶಕತೆ. ಕೇರಳದ ನಾರಾಯಣ ನಾಯಕ್ ಅವರು ಮಾಹಿತಿ ಕೇಳಿದ್ದಾರೆ ಬ್ಯಾಂಕಿಗೆ, SBIಗೆ ಮಾಹಿತಿ ಕೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ನೀವು ಯಾವ ಒಡಂಬಡಿಕೆ ಮಾಡಿದಿರಿ, ಏನು ವ್ಯವಹಾರ ಆಗಿದೆ ಅಂತ ಕೇಳಿದ್ರೆ SBIನವರು ಉತ್ತರ ಕೊಟ್ಟಿದ್ದಾರೆ RTIಗೆ, ನಾವು ಕೊಡೋದಕ್ಕೆ ಬರುವುದಿಲ್ಲ, ಇದು ಬ್ಯಾಂಕ್ ಮತ್ತೆ SKRDRD ಟ್ರಸ್ಟ್ಗೆ ಆದಂತಹ ಇಂಟರ್ನಲ್ ವ್ಯವಹಾರ, ಇದು ಮಾಹಿತಿ ಕೊಟ್ಟಿದ್ದಾರೆ RTIನಲ್ಲಿ. ಅಂದ್ರೆ ಇದರರ್ಥ ಏನು? ನಿಮ್ಮ ಇಂಟರ್ನಲ್ ಒಡಂಬಡಿಕೆ ಆದ್ರೆ ಸಾರ್ವಜನಿಕವಾಗಿ ಯಾಕಪ್ಪ ನೀವು ದುಡ್ಡು ಸಾಲ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ರಿ? ಮಾಡಬಾರ್ದಲ್ಲ ನೀವು. ಇನ್ನೊಂದು RBIನಲ್ಲಿ ಬಹಳ ಮಹತ್ತರವಾದಂತಹ ಮಾಹಿತಿ RBIನಿಂದ ಲಭ್ಯ ಆಗಿದೆ. ಏನು ಅಂತ ಹೇಳಿದ್ರೆ, ನಾರಾಯಣ ನಾಯಕ್ ಅವರು, ಕೇರಳದ ಕಾಸರಗೋಡಿನ ನಾರಾಯಣ ನಾಯಕ್ ಅವರು ಈ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಮತ್ತು ಸೌಜನ್ಯ ಪರವಾಗಿ ನಿಂತಹ ನಾರಾಯಣ ನಾಯಕ್ ಅವರು ಕೇಳಿದಂತಹ RTI ಮಾಹಿತಿಯಲ್ಲಿ RBI ಹೇಳಿದೆ. ಇವರೇನ್ ಕೇಳ್ತಾರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯು ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ಕೊಡಬಹುದೇ ಅನ್ನುವಂತಹ ಪ್ರಶ್ನೆಗೆ RBI ಸ್ಪಷ್ಟವಾಗಿ ಹೇಳಿದೆ, ದಿಸ್ ಇನ್ಫಾರ್ಮೇಶನ್ ಈಸ್ ನಾಟ್ ಅವೈಲೇಬಲ್. ಈ ಮಾಹಿತಿ ನಮ್ಮ ಹತ್ರ ಇಲ್ಲ. ಅಂದ್ರೆ ಇವರು ತಗೊಂಡಿದ್ದು ಅವರಿಗೆ ಗೊತ್ತೇ ಇಲ್ಲ. ಅಂದ್ರೆ ಇವರು ಏನೋ RBI ನಿಂತ ಪರ್ಮಿಷನ್ ತಗೊಂಡಿದ್ರೆ ಹೇಳ್ತಿದ್ರು, ಎಸ್ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತೇಳಿ. ನೋಡಿ ಎಷ್ಟು ಗೋಲ್ಮಾಲ್. ಅಂದ್ರೆ ಇದು ಪಾರದರ್ಶಕತೆ. ಇವ್ರ ಲೆಕ್ಕದಲ್ಲಿ ಇದು ಪಾರದರ್ಶಕತೆ. ಈ AK-47ಗೆ ರೋಸ್ ಅಂತ ಹೇಳ್ತಾರಲ್ಲ, ಹಂಗೆ ಟೆರರಿಸ್ಟ್ಗಳು. ಪಾರದರ್ಶಕತೆ. ಆನಂತರ ಮತ್ತೊಂದು ಪಾರದರ್ಶಕತೆ, ಪೂಜ್ಯರ ಅತ್ಯಂತ ಪಾರದರ್ಶಕತೆ ಅಂತ ಹೇಳಿದ್ರೆ, ಉಳಿತಾಯ ಹಣ ಎಲ್ಲಿದೆ ಅಂತ ಹೇಳಿ ಯಾರಿಗೂ ಗೊತ್ತೇ ಇಲ್ಲ. ಗೊತ್ತಾಗಬೇಕಲ್ಲ ಎಲ್ಲಿಟ್ಟಿದ್ದೀವಿ ಅಂತ ಹೇಳಿ.
ಯಾವ ತಿಜೋರಿ ಒಳಗೆ ಇಟ್ಟಿದ್ದೀರಿ? ಯಾವ ಬ್ಯಾಂಕಲ್ಲಿ ಇಟ್ಟಿದ್ದೀರಿ? ಇಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಉಳಿತಾಯ ಹಣ ಇನ್ಫ್ಯಾಕ್ಟ್ ಅದನ್ನ ಖಾತೆಯಲ್ಲಿನೇ ಇಡಬೇಕು. ಇವರೇನು ಸಿಸಿ ಖಾತೆ ಮಾಡಿದೀವಿ, ನಿಮ್ಮ ಗುಂಪಿಂದು ಸಿಸಿ ಖಾತೆಯಲ್ಲಿ ಉಳಿತಾಯ ಹಣದ ಮೆನ್ಷನ್ನೇ ಇಲ್ಲ. ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಪಾರದರ್ಶಕತೆ ಇರುವಂತ ಸಂಸ್ಥೆ. ಉಲ್ಟಾ ಪಲ್ಟಾ ಎಲ್ಲ ಇವರು ನ್ಯೂಸ್ 18 ಹೇಳ್ತಾ ಇದ್ರು. ಮಹಿಳಾ ಸಬಲೀಕರಣ, ಪಾರದರ್ಶಕತೆ ಇರುವಂತದ್ದು, ಉಲ್ಟಾ ಪಲ್ಟಾ ಎಲ್ಲಾನು. ಆನಂತರ NRLM ಸ್ಕೀಮ್ ಬಗ್ಗೆ ಸ್ಕ್ಯಾಂಡಲ್, ದೊಡ್ಡ ಸ್ಕ್ಯಾಂಡಲ್ ಅದು. NRLM ನಾನು ಜನರಿಗೆ ಹೇಳ್ತಾ ಇದ್ದೀನಿ, ಸಂಘದಿಂದ ಸಾಲ ತಗೊಂಡಂತವ್ರಿಗೆ ಹೇಳ್ತಾ ಇದ್ದೀನಿ, ನೀವೇನು ಬಡ್ಡಿ ಕಟ್ತಾ ಇದ್ದೀರಲ್ಲ ಅದು ಮಾಫ್ ಆಗಿ ಹೋಗ್ಬಿಟ್ಟಿದೆ. ಪ್ರತಿ ವರ್ಷ 2 ಸಾರಿ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯಲ್ಲಿ ಅದು ಮಾಫ್ ಆಗ್ತಾನೆ ಬರ್ತದೆ. ನೀವು ಬಡ್ಡಿ ಕಟ್ಟುವ ಅವಶ್ಯಕತೆನೇ ಇಲ್ಲ. 3-3.5% ಕಟ್ ಆಗುತ್ತೆ. ಅಂದ್ರೆ ಸರ್ಕಾರ ಅದನ್ನು ಮಾಫ್ ಮಾಡ್ತದೆ, ಸಾಲ ಬಡ್ಡಿ ಮನ್ನಾ ಮಾಡ್ತದೆ, ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತ ಕರೀತಾರೆ. ಆದ್ರೂ ನಿಮ್ ಕಡೆಯಿಂದ ಕಟ್ಟಿಸ್ಕೊಳ್ತಾ ಇದ್ದಾರೆ ಅವರು. ಅದು ಯಾರಿಗೂ ಹೇಳ್ತಾ ಇಲ್ಲ. ಯಾಕೆ ಹೇಳಿ? ಪಾರದರ್ಶಕತೆ. ಅಂದ್ರೆ ಕದ್ದು ಮುಚ್ಚಿ ದಂಧೆ ಮಾಡೋದಕ್ಕೆ ಇವರೇನಂತೆ ಕೋಡ್ ವರ್ಡ್ ಇಟ್ಟಿದ್ದಾರೆ ಪಾರದರ್ಶಕತೆ. ಇದು ಇವರು ಪಾರದರ್ಶಕತೆ. ಹಿಂಗಾಗಿ ನೀವು ಕೆಲವೊಂದಿಷ್ಟು ಇದನ್ನ ನೋಡಬಹುದು ನೀವು. ಯಾಕಂದ್ರೆ ಇವರು ಸೋಷಿಯಲ್ ಮೀಡಿಯಾ ಮತ್ತು ಪೇಪರ್ನಲ್ಲೆಲ್ಲ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ನಾವು ಈ ರೀತಿ ಕೆಲಸ ಮಾಡಿದ್ವಿ, ಹಂಗೆ ಮಾಡಿದ್ವಿ. ಹಿಂಗಾಗಿ ನಾವು ಯಾವ ರೀತಿ ಎಲ್ಲರೂ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಪೂಜ್ಯರು ಗ್ರಾಮೀಣಾಭಿವೃದ್ಧಿಯ ಹರಿಕಾರರು ಅಂತ ಹೇಳಿದ್ರೆ ನಾವೇನ್ ತಿಳ್ಕೋಬೇಕು? ಇದನ್ನ ಕೋಡ್ ವರ್ಡ್ ಏನು? ಗ್ರಾಮೀಣಾಭಿವೃದ್ಧಿ ಕೋಡ್ ವರ್ಡ್ ಮೀಟರ್ ಬಡ್ಡಿ ವಸೂಲಿ. ಒಂದು ವೇಳೆ ಪೂಜ್ಯರು ಗ್ರಾಮೀಣಾಭಿವೃದ್ಧಿ ಹರಿಕಾರರು ಅಂತ ಹೇಳಿಬಿಟ್ರೆ ನಾವೇನಂತ ತಿಳ್ಕೋಬೇಕು? ಪೂಜ್ಯರು ಮೀಟರ್ ಬಡ್ಡಿ ದಂಧೆ ಹರಿಕಾರರು. ಹೌದ್ ತಾನೆ? ಈಗ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಇದಾವೆ. ಕೆಲವೊಬ್ರು ಬಹಳಷ್ಟು ಜನ ನಮ್ಗೆ ಕೇಳ್ತಿರ್ತಾರೆ, ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ದಂಧೆ ಇದಾವೆ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ. ಒಂದು ವಾಸ್ತವವನ್ನ ನಿಮಗೆ ಹೇಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯವ್ರ ಗಮನಕ್ಕೆ ಮತ್ತೆ ಶಾಸಕರ ಗಮನಕ್ಕೆ, ಶಾಸಕಾಂಗದ ಗಮನಕ್ಕೆ ತರ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಇವ್ರದೊಂದೇ ಮೀಟರ್ ಬಡ್ಡಿ ಮೈಕ್ರೋ ಫೈನಾನ್ಸ್ ಇಲ್ಲ, ಉಳಿದವೆಲ್ಲವಿದಾವೆ, ಬಹಳಷ್ಟು ಇದಾವೆ. ಆದರೆ ಆ ಎಲ್ಲ ಅತಿ ಹೆಚ್ಚು ಕನಿಷ್ಠ ಒಂದು 10-12 ಮೈಕ್ರೋ ಫೈನಾನ್ಸ್ಗಳಿಗೆ ತರಬೇತಿ ಕೊಡೋದು ಇವರೇ. ಧಾರವಾಡದ ಇವ್ರದ್ದು ಟ್ರೈನಿಂಗ್ ಸೆಂಟರ್ ಇದೆಯಲ್ಲ, ಅಲ್ಲಿ ಫಾರ್ ಎಕ್ಸಾಂಪಲ್ ಅಕ್ವೆಟಸ್ ಅಂತ ಹೇಳಿ ಒಂದು ಮೈಕ್ರೋ ಫೈನಾನ್ಸ್ ಇದೆ, ಅವರಿಗೆ ಇನ್ನೂ ಸುಮಾರಿದೆ. ಅವ್ರಿಗೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡೋದು ಟ್ರೈನಿಂಗ್ ಸೆಂಟರ್ ಧಾರವಾಡದ ಇವರ ಹೆಡ್ ಕ್ವಾರ್ಟರ್ನಲ್ಲಿನೇ ಯಾವ ರೀತಿ ವಸೂಲಿ ಮಾಡಬೇಕು, ಯಾವ ರೀತಿ ಮಾನಸಿಕವಾಗಿ ಒತ್ತಡ ಹಾಕಬೇಕು, ಯಾವ ರೀತಿ ಸುಳ್ಳುಗಳನ್ನ ಹೇಳಬೇಕು, ಯಾವ ರೀತಿ ತಲೆ ಬೋಳಿಸಬೇಕು, ನುಣ್ಣಗೆ ತಲೆ ಬೋಳಿಸಬೇಕು, ಕರೆಕ್ಟಾಗಿ ಮಾಹಿತಿ ಕೊಡ್ಬೇಕಾದ್ರೆ ಕೇಳಿ ನೀವು. ಅವ್ರ ಕಡೆಯಿಂದ 15 ದಿನದ್ದು ಒಂದು ಕೋರ್ಸ್ ಮಾಡ್ತಾರೆ. ಆ ಕೋರ್ಸ್ ಅನ್ನ ಕಂಡಕ್ಟ್ ಮಾಡೋದೇ ಇದೇ ಪಿತಾಮಹರು, ಗ್ರಾಮೀಣಾಭಿವೃದ್ಧಿಯ ಪಿತಾಮಹರು, ಅಂದ್ರೆ ಮೀಟರ್ ಬಡ್ಡಿಯ ಪಿತಾಮಹರು. ಪೂಜ್ಯರಿಗೆ ಹಗಲು ರಾತ್ರಿ ಗ್ರಾಮೀಣಾಭಿವೃದ್ಧಿಯದ್ದೇ ಚಿಂತೆ ಅಂತ ನೀವೆಲ್ಲಾದ್ರೂ ಓದಿದ್ರೆ ಏನಂತ ತಿಳ್ಕೋಬೇಕು? ಪೂಜ್ಯರಿಗೆ ಹಗಲು ರಾತ್ರಿ ಮೀಟರ್ ಬಡ್ಡಿಯದ್ದೇ ಚಿಂತೆ. ಯಾಕಂದ್ರೆ ಕೋಡಿದು RDXಗೆ ಹಲೋ ಅಂತಾರೆ, ಗ್ರೆನೇಡಿಗೆ ಸೇಬ್ ಅಂತ ಕರೀತಾರೆ, ಆನಂತರ AK-47ಗೆ ರೋಸ್ ಅಂತ ಕರೀತಾರೆ. ಹಿಂಗೆ ಪೂಜ್ಯರು ಗ್ರಾಮೀಣಾಭಿವೃದ್ಧಿಯ ಕನಸುಗಾರರು ಅಂತ ಹೇಳಿದ್ರೆ ಪೂಜ್ಯರು ಮೀಟರ್ ಬಡ್ಡಿ ದಂಧೆಯ ಕನಸುಗಾರರು. ಕರೆಕ್ಟ್ ತಾನೆ? ಏನಾದ್ರೂ ಸುಳ್ಳಿದ್ಯಾ? ನೀವು ನೋಡಿ, ಇವರು ಎಲ್ಲೆಲ್ಲಿ ವಸೂಲಿ ಮಾಡ್ತಾರೆ ಅದಕ್ಕೆ ಎಲ್ಲದಕ್ಕೂ ಗ್ರಾಮೀಣಾಭಿವೃದ್ಧಿ ಅಂತಾನೆ ಹೆಸರಿಟ್ಟಿದ್ದಾರೆ ಇವರು. ಆನಂತರ ಪೂಜ್ಯರು ಮಹಿಳಾ ಸಬಲೀಕರಣ ಮಾಡುತ್ತಿದ್ದಾರೆ ಅಂತ ಹೇಳಿಬಿಟ್ರೆ ಪೂಜ್ಯರು ಮಹಿಳೆಯರನ್ನ ಬೀದಿಗೆ ತರುತ್ತಿದ್ದಾರೆ. ಪೂಜ್ಯರು ಕ್ಷೀರ ಕ್ರಾಂತಿ ಮಾಡುತ್ತಿದ್ದಾರೆ ಅಂತ ಹೇಳಿದ್ರೆ ಪೂಜ್ಯರು ಹಸು ಹಾಲು ಕೊಡುವಂತಹ ಎಮ್ಮೆ ಆಡುಗಳನ್ನ ಮೀಟರ್ ಬಡ್ಡಿ ದಂಧೆಗೋಸ್ಕರ ಮಾರಿಸ್ತಾ ಇದ್ದಾರೆ. ಕೋಡ್ ವರ್ಡ್ ಇದು. ಇದಕ್ಕೇನಂತಾರೆ? ಡಿ ಕೋಡಿಂಗ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ತುಂಬಾ ಕಾಂಪ್ಲೆಕ್ಸಿಟಿ, ತುಂಬಾ ಇದನ್ನಿದ್ರೆ ಅವನನ್ನ ಡಿ ಕೋಡಿಂಗ್ ಅಂತ ಹೇಳ್ತಾರೆ. ಡಿ ಕೋಡಿಂಗ್ ಮಾಡೋದು. ಇವರು ಕೋಡ್ ಇಟ್ಟಿದಾರಲ್ಲ, ಕೋಡ್ಗಳನ್ನ ಡಿ ಕೋಡ್ ಮಾಡುವ ವ್ಯವಸ್ಥೆ. ಹಿಂಗಾಗಿ ನಾನು ಡಿ ಕೋಡಿಂಗ್ ಮಾಡ್ತಾ ಇದ್ದೀನಿ. ಡಿ ಕೋಡಿಂಗ್ ಮಿಸ್ಟರ್ ವೀರೇಂದ್ರ ಜೈನ್.
ಪೊಲೀಸರು ಕೇಳ್ತಾರೆ ಅಲ್ಲೋ ಹೌದಾ, ಮತ್ತು ಅವರು ಗ್ರಾಮೀಣಾಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಷ್ಟೋ ಪೊಲೀಸರು ಪಾಪ ಅವ್ರಿಗೆ ಗೊತ್ತಿರಲ್ಲ ಗ್ರಾಮೀಣಾಭಿವೃದ್ಧಿ ಅಂದ್ರೆ ಇದೆ. ಯಾಕಂದ್ರೆ ಈ ಹುಚ್ಚ ನನ್ನ ಮಕ್ಕಳು ಉಳುಕಿದ ಮೈಕ್ರೋ ಫೈನಾನ್ಸ್ನವರು ಅವ್ರದ್ದು ಇದರ ಮುಂದೆ ಮೈಕ್ರೋ ಫೈನಾನ್ಸ್ ಅಂತ ಇಟ್ಟಿದ್ದಾರೆ. ಪೆದ್ದಗಳವರು, ಇವರಷ್ಟು ಕ್ರಿಮಿನಲ್ ಬುದ್ಧಿ ಇಲ್ಲ ಅವ್ರಿಗೆ, ಕೋಡಿಂಗ್ ಸಿಸ್ಟಮ್ ಗೊತ್ತಿಲ್ಲ ಅವ್ರಿಗೆ. ಇವ್ರೇನ್ ಮಾಡಿಬಿಟ್ಟಿದ್ದಾರೆ, ಮೀಟರ್ ಬಡ್ಡಿ ದಂಧೆಗೆ, ಮೈಕ್ರೋ ಫೈನಾನ್ಸ್ ದಂಧೆಗೆ, ಮುಂಚೆ ಇವ್ರದ್ದು ಮೈಕ್ರೋ ಫೈನಾನ್ಸ್ ಇದ್ದಿದ್ದು, ಈಗಲೂ ಅದೇ ಮಾಡ್ತಾ ಇದ್ದಾರೆ. ಹೆಸರು ಮಾತ್ರ ಏನ್ ಚೇಂಜ್ ಮಾಡಿದ್ರು. ಇವ್ರಿಗೊಂದು ಬಗಣಿ ಗುಡ್ಡ ಬಿತ್ತು 2016ರಲ್ಲಿ, ಕ್ರಿಮಿನಲ್ ರಿಟ್ ಪಿಟಿಷನ್ ಹಾಕಿದ್ರು ಇವ್ರ ಮೇಲೆ ರಂಜನ್ ರಾಯರು. ಅವಾಗ ಮೀಟರ್ ಬಡ್ಡಿ ದಂಧೆ ತೆಗೆದು, ಏನೋ ಮೈಕ್ರೋ ಫೈನಾನ್ಸ್ ತೆಗೆದು ಗ್ರಾಮೀಣಾಭಿವೃದ್ಧಿ ಅಂತ ಹೆಸರು ಇಟ್ಟುಬಿಟ್ರು. ಕೋಡಿಂಗ್ ಸಿಸ್ಟಮ್. ಹಿಂಗಾಗಿ ಜನರಿಗೆ ಇದು ಗ್ರಾಮೀಣಾಭಿವೃದ್ಧಿ ಅನ್ಕೊಳ್ಳಿ ಅಭಿವೃದ್ಧಿ ಅಂತ. ಇವತ್ತು ಬೈಲಹೊಂಗಲದಲ್ಲಿ ಒಬ್ಬ ಜಾಗೃತ ಮಹಿಳೆ ಹೇಳ್ತಾರೆ, ಸಂಘದ ಸದಸ್ಯರು ಹೇಳ್ತಾರೆ, ನೋಡಿ ನಮಗೆ ಪ್ರತಿ ಸಾರಿ ನಮಗೆ ಗೊತ್ತೇ ಇರಲಿ, ಇವರು ಕಟ್ರಮ್ಮ, ನೀವು ಕಟ್ಟಬೇಕು, ಮಂಜುನಾಥ ಸ್ವಾಮಿ ಇದದು ದುಡ್ಡು, ನೀವು ದುಡ್ಡು ಕಟ್ಟಲಿಲ್ಲ ಅಂದ್ರೆ ಮಂಜುನಾಥ ಸ್ವಾಮಿ ನಿಮಗೆ ಶಾಪ ಹಾಕ್ತಾನೆ ಅಂತ ಹೇಳಿ 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 ದುಡ್ಡು ಕಟ್ಟಿಸ್ಕತ್ತಾರೆ. ಕಟ್ರಿ ಏನಾಗೋದಿಲ್ಲ, ಸ್ವಲ್ಪ ಜಾಸ್ತಿ ಕೊಟ್ಟರು ಏನಾಗೋದಿಲ್ಲ, ಅದು ಧರ್ಮಸ್ಥಳಕ್ಕೆ ಹೋಗ್ತದಲ್ಲ ಅಂತೇಳಿ ಪಾಪ ಜನಗಳು ಅವರು ಮುಗ್ಧರಲ್ಲ, ಧರ್ಮಸ್ಥಳಕ್ಕೆ ಹೋಗ್ತದೆ ಅಂತೇಳಿ ಕಟ್ಟೆ ಕಟ್ಟಿದ್ದಾರೆ, ಜೀವನ ಪೂರ್ತಿ ಕಟ್ಟೆ ಕಟ್ಟಿದ್ದಾರೆ. ಅವ್ರಿಗೆ ಏನು ಗೊತ್ತೇ ಇಲ್ಲ ಈ ಅವ್ಯವಹಾರ ಅಕ್ರಮಗಳು. ಅಂದ್ರೆ ಮನಸ್ಸಲ್ಲಿ ಇತ್ತು, ಒಂದು ಸಂಶಯ ಇತ್ತು, ಆದ್ರೆ ಕೇಳಬೇಕು ಅನ್ನುವಂತ ಒಂದು ಭಾವನೆ ಪಾಪ ಅವ್ರಿಗೆ ಆ ಧೈರ್ಯ ಸಾಕಾಗ್ತಿಲ್ಲ. ಯಾಕಂದ್ರೆ ಇವರು ದೇವರನ್ನ ಮುಂದಿಟ್ಟು ಹೆದರ್ಸ್ತಾನೆ ಬಂದ್ರು. ಅದು ಯಾವ ದೇವರು? ನಮ್ಮ ಹಿಂದೂಗಳ ದೇವರು, ಹಿಂದೂಗಳ ದೇವಸ್ಥಾನ ಅದು. ಇವರು ಕೋರ್ಟ್ನಲ್ಲಿ ಏನ್ ಅಫಿಡವಿಟ್ ಹಾಕ್ತಾರೆ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ, ಧರ್ಮಸ್ಥಳ ಮಂಜುನಾಥ ದೇಗುಲ ಅದು ಹಿಂದೂಗಳದ್ದಲ್ಲ, ಹಿಂದೂಗಳಿಗೆ ಪೂಜೆ ಮಾಡುವಂತ ಅಧಿಕಾರ ಇಲ್ಲ, ಅದು ನಾವು ಜೈನರ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ ಕೋರ್ಟ್ ಅಲ್ಲಿ. ಆದ್ರೆ ಮೀಟರ್ ಬಡ್ಡಿ ದಂಧೆ ಮಾಡಬೇಕಾದ್ರೆ ಮಂಜುನಾಥ ಸ್ವಾಮಿ ಹೆಸರು ಹಾಕ್ತಾರೆ. ಅದನ್ನು ಕೇಳಿದ್ದಾರೆ ಇವತ್ತು, ನಿನ್ನೆ ಚಿತ್ರದುರ್ಗದಲ್ಲಿ ಕೇಳಿದ್ರು. ಆಯ್ತಪ್ಪ, ನೀವು ಜೈನರದಂತ ಹೇಳಿದ್ರೆ ನೀವು ಬಾಹುಬಲಿದು ಫೋಟೋ ಹಾಕಿ, ಯಾಕೆ ಹಾಕೋದಿಲ್ಲ? ಚಂದ್ರನಾಥ ಸ್ವಾಮಿ ಹಾಕಿ, ಅದು ಕೂಡ ದೇವರೇ, ಅದು ಕೂಡ ಪವಿತ್ರ ಇರುವಂತಹ ದೇವರೇ, ಅದನ್ನು ಕೂಡ ನಾವು ಗೌರವಿಸುವಂತ ದೇವರೇ, ಅದನ್ನ ಯಾಕೆ ಹಾಕೋದಿಲ್ಲ? ಯಾಕಂತ ಹೇಳಿದ್ರೆ ಎರಡು ಕಾರಣ. ಒಂದು, ನಿಮಗೆ ಅವಮಾನ ಆಗುತ್ತೆ. ನಿಮ್ಮ ಧರ್ಮದ ದೇವರನ್ನ ಮೀಟರ್ ಬಡ್ಡಿ ದಂಧೆಗೆ ಬಳಸಿದ್ರೆ ನಿಮಗೆ ಅವಮಾನ ಆಗುತ್ತೆ. ನಮ್ಮ ದೇವ್ರನ್ನ ನೀವು ಬಳಸ್ಕೋಬಹುದು. ಆನಂತರ ಮಂಜುನಾಥ ಸ್ವಾಮಿ ಅಂತ ಹಾಕ್ಬಿಟ್ರೆ ಎಲ್ಲರೂ ಹೆದರ್ ಬಿಡ್ತಾರೆ, ಅಂದ್ರೆ ಭಯ ಬೀಳ್ತಾರೆ. ಯಾಕಂದ್ರೆ ನೀವು ಭಯ ಬೀಳಿಸ್ಬಿಟ್ಟಿದ್ದೀರಿ. ಯಾವ ದೇವರು ಕೂಡ ಭಯ ಬೀಳಿಸುವುದಿಲ್ಲ, ನೀವು ಭಯ ಬೀಳಿಸ್ಬಿಟ್ಟಿದ್ದೀರಿ. ದೇವರು ತನ್ನ ಭಕ್ತರನ್ನ ಮಕ್ಕಳ ತರ ಪ್ರೀತಿ ಮಾಡ್ತಾನೆ. ತಾಯಿ ಯಾವ ರೀತಿ ಮಕ್ಕಳನ್ನ, ತಂದೆ ಯಾವ ರೀತಿ ಮಕ್ಕಳನ್ನ ಪ್ರೀತಿ ಮಾಡ್ತಾನೆ, ಹಂಗೆ ದೇವರು ಭಕ್ತರನ್ನ ಮಕ್ಕಳ ತರ ಪ್ರೀತಿ ಮಾಡ್ತಾನೆ. ಅದ್ರ ನೀವೇನ್ ಮಾಡಿದ್ರಿ, ಭಯವನ್ನ ಹುಟ್ಟಿಸ್ಬಿಟ್ರಿ ಪೂಜ್ಯರು. ಹಿಂಗಾಗಿ ಇಟ್ಟು ಬಿಡೋದು, ಅದ್ರ ಮೇಲೆ ಕೆಳಗಡೆ ಸಿಗ್ನೇಚರೇ ಇಲ್ಲ. ನೀವು ಯಾವುದೇ ಇವ್ರು ಹೇಳ್ತಾರಲ್ಲ, ನಾವು ಮಾಸಿಕ ವರದಿ ಕೊಡ್ತೇವೆ, ಯಾವ ಮಾಸಿಕ ವರದಿಯಲ್ಲಿ ಮೇಲ್ಗಡೆ ಓಂ ನಮೋ ಮಂಜುನಾಥಾಯ ಅಂತ ಇರ್ತದೆ ಹೊರತು ಸಿಗ್ನೇಚರೇ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಇವ್ರಿಗೆ ಗೊತ್ತಿದೆ, ಈಗ ಎನ್ಕ್ವೈರಿ ಸ್ಟಾರ್ಟ್ ಆಯ್ತಲ್ಲ, ಈಗ ಸ್ಟಾರ್ಟ್ ಆಗಿದೆ, ಎಲ್ಲಾ ಕಡೆ ಎನ್ಕ್ವೈರಿ ಸ್ಟಾರ್ಟ್ ಆಗ್ತಾ ಇದೆ. ಇವ್ರಿಗೆ ಬೀಳ್ತದೆ, ಸಿಕ್ಕಾಕೋತಾರಂತ ಹೇಳಿ ಎಲ್ಲೂ ಸೈನ್ ಮಾಡ್ತಾ ಇಲ್ಲ ಅವರು. ಗೋಲ್ಮಾಲ್ ದಂಧೆ ಅಂತ ಇವ್ರಿಗೆ ಗೊತ್ತಿದೆ. ಅನೇಕ ಸೇವಾ ಪ್ರತಿನಿಧಿಗಳಿಗೆ ಇವ್ರು ಹೇಳಿಲ್ಲ ಇದನ್ನ. ಎಷ್ಟೋ ಜನ ಈ SKDRDP ಮೀಟರ್ ಬಡ್ಡಿ ದಂಧೆಯಲ್ಲಿ ಕೆಲಸ ಮಾಡುವಂತ ಅನೇಕರಿಗೆ, ಬಹುತೇಕರಿಗೆ ಗೊತ್ತಿಲ್ಲ ಇದು. ಅವ್ರೇನೋ ತಿಳ್ಕೊಂಡ್ಬಿಟ್ಟಾರೆ ಪಾಪ, ನಮ್ಮ ಪೂಜ್ಯರು ಹೇಳಿದ್ರು, ಪೂಜ್ಯರು ಆಯ್ತು ನಡಿ ಹೊಡ್ರಿ ಚಕ್ರಿ. ಎಷ್ಟೋ ಜನ ಗೊತ್ತೇ ಇಲ್ಲ ಇದು. ಈ ಗೋಲ್ಮಾಲ್ ಉಲ್ಟಾ ಪಲ್ಟಾ ದಂಧೆ ಗೊತ್ತೇ ಇಲ್ಲ. ಈಗ ಹೋರಾಟ ಸ್ಟಾರ್ಟ್ ಆದ್ಮೇಲೆ ನಿನ್ನೆ ಬಹಳ ಖುಷಿ ಆಯ್ತು ನನಗೆ ನೋಡಿ, ನಿನ್ನೆ ಮತ್ತು ಇವತ್ತು ಬೈಲಹೊಂಗಲದಲ್ಲಿ ಎಷ್ಟು ಜಾಗೃತರಾಗಿದ್ದಾರೆ ಹೆಣ್ಮಕ್ಳು. ನಾಗರತ್ನ ಅಂತ ಹೇಳಿ ಒಬ್ಬರ ಸೀನಿಯರ್ ಸಿಟಿಸನ್ ಎಷ್ಟು ನೀಟಾಗಿ ಹೇಳ್ತಾರೆ. ಮತ್ತು ಒಂದು ಶಾಕ್ ಆಯ್ತು ನನಗೆ, ಚಿತ್ರದುರ್ಗದ ಪಾಪ ಅವ್ರು ಹೇಳಿದ್ರು SP ಅವ್ರ ಮುಂದೆ. ನಾವು SP ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಬೇಕು, DSP ಅವ್ರಿಗೆ ಧನ್ಯವಾದಗಳನ್ನ ಹೇಳಬೇಕು. ಆ ಅಮ್ಮ ಹೇಳ್ತಾರೆ, ಸರ್, ಸೋ ಮೆನಿ ವಿಮೆನ್ ಅವರು ಅನೈತಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಬಡ್ಡಿ ಕಟ್ಟಕ್ಕಾಗದೆ ಅನೈತಿಕ ಚಟುವಟಿಕೆಗಳಿಗೆ ಒಳಗಾಗ್ತಾ ಇದ್ದಾರೆ. ಸೋ ಶಾಕಿಂಗ್. ಎಷ್ಟು ನೋಡಿ, ಎಷ್ಟು ಅಂದ್ರೆ ಜಾಗೃತಿ ಬಂದಿದೆ. ಆನಂತರ ಒಂದು ಹುಡುಗಿ ಹೇಳ್ತಾಳೆ, ಚಳ್ಳಕೆರೆ ಅಂತ ಬಂದಂತವಳು, ನಾವು ಹಿಂದೆ ಗೋಗರಿತಾ ಇದ್ರು ಕೂಡ ಮನೆಗೆ ಬಂದು ಪೀಡಿಸ್ತಾ ಇದ್ರು. ಈಗ ಏನ್ ಹೇಳ್ತಾರೆ, ಇಲ್ಲಮ್ಮ ನೀನ್ ಬಡ್ಡಿ ಏನ್ ಕಟ್ಟೋದು ಬೇಕಾಗಿಲ್ಲ, ಯಾವಾಗಾದ್ರೂ ಕೊಡು ಅಂತ ಹೇಳ್ತಾ ಇದ್ದಾರೆ. ಅದು ಹೋರಾಟದ ಫಲಶ್ರುತಿ. ಸೇವಿಂಗ್ ಅಮೌಂಟದ್ದು
ಎಲ್ಲಿದೆ ಸೇವಿಂಗ್ ಅಮೌಂಟ್ ಅಂತ ಕೇಳಿದ್ರೆ ಹೇಳ್ತಾನೆ ಇರಲಿಲ್ಲ. ಈಗ ಅದಕ್ಕೆ ಬಡ್ಡಿ ಹಾಕಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಈ ಜನಜಾಗೃತಿ ಸೌಜನ್ಯ ಹೋರಾಟಗಾರರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನೊಂದು ತೀರ್ಮಾನ ತಗೊಂಡಿದ್ದಾರೆ, ಆ ಒಂದು ಹೋರಾಟದ ಫಲಶ್ರುತಿ. ನಮ್ಮ ವಾರ್ ರೂಮ್ ಏನ್ ಕೆಲಸ ಮಾಡ್ತಾ ಇದೆ, JFS ಜಸ್ಟಿಸ್ ಫಾರ್ ಸೌಜನ್ಯ ವಾರ್ ರೂಮ್ ನ ಎಲ್ಲಾ ಇಡೀ ತಂಡ ಕೆಲಸ ಮಾಡ್ತಾ ಇದೆ. ಅದರ ಒಂದು ಫಲಶ್ರುತಿ ಸಾಮಾಜಿಕ ಬದಲಾವಣೆ ಇದೇ ರೀತಿ ಬರುವುದು. ಹೀಗಾಗಿ ಗ್ರಾಮದಲ್ಲಿ ಇವತ್ತು ಬೈಲಹೊಂಗಲದಲ್ಲಿ ಏನು ಸಡನ್ ಆಗಿ ಏನೋ ಒಂದು ಮನವಿ ಕೊಡಕ್ ಹೋದ್ರೆ ಅಲ್ಲಿಯ ಸ್ಥಳೀಯರು, ಬೈಲಹೊಂಗಲದ ಎಲ್ಲಾ ಸ್ಥಳೀಯರು ನೊಂದಂತವರು ಸೇರಿ ಮನವಿ ಕೊಡಕ್ ಹೋದ್ರೆ ಹೋಗಿ ಬರ್ಬೇಕಾದ್ರೆ ಸಡನ್ ಆಗಿ ಬರೀ ಹೆಣ್ಮಕ್ಳು ಒಂದು 15-20 ಜನ ಬಂದು ಹಾಂಗೆ ಹಿಂಗೆ ಅದು ಅನುಕೂಲ ಆಗ್ತದೆ ನಮ್ಗೆ, ಅದು ಇದು ಹೋಗಿ ಜಗಳ ಮಾಡ್ತಾ ಇದ್ದಾರೆ, ಅಂಗಿ ಹಿಡಿದು ಎಳಿತಾ ಇದ್ದಾರೆ. ನಾಚಿಕೆ ಆಗಲ್ವಾ ಪರಮ ಪೂಜ್ಯರು ಅಂತ ಅನಿಸ್ಕೊಂಡವ್ರು ನಿಮಗೆ ಹೆಣ್ಮಕ್ಳನ್ನೇ ಬೀದಿಗೆ ತರಬೇಕಾ ನಿಮಗೆ? ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೇನ್ರಿ ನಿಮಗೆ? ಪರಮ ಪೂಜ್ಯರು ಅಂತ ಹೇಳಿಸ್ಕೊತೀರಿ ನೀವು, ದೊಡ್ಡ ದೊಡ್ಡ ಭಾಷಣ ಬಿಗಿತೀರಿ ನೀವು, ಹೆಣ್ಮಕ್ಳನ್ನ ಬೀದಿಗೆ ತರ್ತಾ ಇದ್ದೀರಲ್ರಿ ನೀವು. ಏನು ಹೆಣ್ಮಕ್ಳನ್ನ ಬೀದಿಗೆ ಬಿಡೋದು, ಹೆಣ್ಮಕ್ಳನ್ನ ಜಗಳ ಮಾಡಕ್ ಬಿಡೋದು, ಹೆಣ್ಮಕ್ಳ ಕಡೆ ಅಂತ ಕಂಪ್ಲೇಂಟ್ ಕೊಡೋದು. ಪೂರ್ತಿ ಮೊಸರು ತಿನ್ನೋದು ಬೆಣ್ಣೆ ತಿನ್ನೋದು ಯಾರು? ಇವರು ಪರಮ ಪೂಜ್ಯರು, ಇವರು ಫ್ಯಾಮಿಲಿ, ಇವ್ರ ಕುಟುಂಬ. ಇದು ನಡೀತಾ ಇರುವಂತಹ ದಂಧೆ. ಆದ್ರೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಬೈಲಹೊಂಗಲದ ಜನಕ್ಕೆ, ಬೆಳಗಾವಿಯ ಜನಕ್ಕೆ. ಗಟ್ಟಿಯಾಗಿ ಎಷ್ಟು ಇವತ್ತು ಅವರು 20 ಜನ ಬಂದ್ರೆ ಒಂದು 100 ಜನ ಬಂದಿದ್ದಾರೆ, ನಾವು ನಿಮ್ಮ ಜೊತೆಗಿರ್ತೀವಿ ಅಂತೇಳಿ. ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರು, ರಕ್ಷಣಾ ವೇದಿಕೆಯ ಹೋರಾಟಗಾರರು, ನಾಯಕರು, ಮುಖಂಡರು, ಮಾದಿಗ ಸಮಿತಿಯ ಅಧ್ಯಕ್ಷರು, ರೈತ ಸಮುದಾಯದ ಹೋರಾಟಗಾರರು ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತು. ಆ ಎಲ್ಲರಿಗೂ ಕೂಡ ವಿನೋದ್ ಅಂತವರು, ಸಾಮಾಜಿಕ ಕಾರ್ಯಕರ್ತರು, ಮಂಜುನಾಥನ್ ಅವರು, ಆನಂತರ ಮತ್ತೊಬ್ಬರು ಮಂಜುನಾಥ್ ಅಂತ ಹೇಳಿ ಎಲ್ಲರೂ ಕೂಡ ಬಂದು ನಾವು ನಿಮ್ಮ ಜೊತೆಗಿರ್ತೀವಿ, ಇನ್ನು ಮೇಲೆ ನಿರಂತರವಾಗಿ ನಾವು ಹೋರಾಟ ಮಾಡಿ ಸಂಪೂರ್ಣವಾಗಿ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಹಿಂಗಾಗಿ ಆ ಹೊಂಗಲ್ ಇರುವಂತಹ ಎಲ್ಲ ಸಮಾಜಪರ ಕಾರ್ಯಕರ್ತರಿಗೆ, ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಅಲ್ಲಿಯ ಪೊಲೀಸರು ಕೂಡ ಇಲ್ಲಿ ಏನೇನಾದರೂ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅನ್ನೋ ಒಂದು ದೃಷ್ಟಿಯಿಂದ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಆ ಎಲ್ಲಾ ಪೊಲೀಸ್ ವರಿಷ್ಠರಿಗೆ, ಸಿಬ್ಬಂದಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಪೊಲೀಸರ ಪಾತ್ರ ಬಹಳ ಮುಖ್ಯ ಇಲ್ಲಿ. ಯಾವಾಗ DGP ಅವರ ಆದೇಶ ಆಗಿದೆ ಎಲ್ಲಾ ಕಡೆನೂ ಕೂಡ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದಾರೆ. ಇವತ್ತು 27 NCRಗಳು ಇವರ ವಿರುದ್ಧ ಮೀಟರ್ ಬಡ್ಡಿ ದಂಧೆ, ಮೈಕ್ರೋ ಧರ್ಮಸ್ಥಳ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬರೀ 12 ದಿನದಲ್ಲಿ 27 ದೂರುಗಳು ದಾಖಲಾಗಿದೆ. ಇದು ಎಲ್ಲರ ಗಮನಕ್ಕಿರಲಿ. 27 ದೂರುಗಳು ದಾಖಲಾಗಿದೆ, ಬರೀ ತಗೊಂಡಿರೋ ದಾಖಲಾಗಿದೆ. ಅದರಲ್ಲಿ ವಿಶೇಷವಾಗಿ ಸ್ವತಃ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿನೇ ದೂರು ದಾಖಲಾಗಿದೆ. ಯಾವಾಗ 31 ಡಿಸೆಂಬರ್ ವರ್ಷಾಂತ್ಯದಲ್ಲಿ, 30ನೇ ತಾರೀಕು ಇರಬಹುದು, 30th ಡಿಸೆಂಬರ್. ಆನಂತರ 2ನೇ ತಾರೀಕಿಗೆ ಶ್ರವಣಬೆಳಗೊಳ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಏನಿದ್ರ ಅರ್ಥ? ಮಂಜುನಾಥ ಸ್ವಾಮಿನೂ ಕೂಡ ಇವ್ರನ್ನ ಕೈಬಿಟ್ಟ. ಶ್ರವಣಬೆಳಗೊಳದ ಬಾಹುಬಲಿ ಸ್ವಾಮಿನೂ ಕೂಡ ಇವ್ರನ್ನ ಕೈಬಿಟ್ಟ. ಹಿಂಗಾಗಿ ಇವ್ರು ಯಾರ ಕೈ ಹಿಡ್ಕೊಳಕ್ ಹೋಗ್ತಾ ಇದ್ದಾರೆ? ಉಪರಾಷ್ಟ್ರಪತಿಗಳನ್ನ ಕರೆಸಿದ್ರು ಇವತ್ತು. ಯಾಕಂದ್ರೆ ಎಲ್ಲ ಕೈ ಬಿಟ್ರು, ದೇವರಂತ್ರಿ ಇವ್ರನ್ನ ಕೈ ಬಿಟ್ರು. ಎಲ್ಲರೂ ಕೂಡ ಸೌಜನ್ಯ ಪರವಾದಂತ ಹೋರಾಟದ ರಕ್ಷಣೆಗೆ ಬಾಹುಬಲಿ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪಯ್ಯ ಸ್ವಾಮಿ, ಚಾಮುಂಡೇಶ್ವರಿ, ದುರ್ಗಾದೇವಿ, ದುರ್ಗಾವತಾರ ವಹಿಸಿ ಸೌಜನ್ಯ ಹೋರಾಟದ ಪರವಾಗಿ ನಿಂತಿದ್ದಾರೆ. ಇವ್ರ ಪರವಾಗಿ ಯಾರೂ ಇಲ್ಲ. ಹಿಂಗಾಗಿ ಎಲ್ಲಾ ಠಾಣೆಗಳಲ್ಲಿ ದೂರು ದಾಖಲಾಗ್ತಾ ಇದೆ. ದೇವರೇ ಕೈ ಬಿಟ್ಟಂದ ಮೇಲೆ ಇವ್ರಿಗೆ ವಿಶ್ವಾಸ ಇರೋದಲ್ಲಿ ಉಪರಾಷ್ಟ್ರಪತಿಗಳನ್ನ ಕೈ ಹಿಡ್ಕೊಳ್ರಿ ಅಂತ ಕರೆಸಿದ್ರು. ಇದರ ಒಂದು ಮರ್ಮವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಇಷ್ಟು ಸಣ್ಣ ಕಾರ್ಯಕ್ರಮಕ್ಕೆ ಅಕ್ಯೂನಿಲ್ಸ್ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದಕ್ಕೆ ಉಪರಾಷ್ಟ್ರಪತಿಗಳನ್ನ ಯಾಕೆ ಕರೆಸಬೇಕು? ಅಷ್ಟೇ ಅಲ್ಲ, ರಾಷ್ಟ್ರಪತಿಗಳನ್ನ ಕರೆಸಕ್ ಹೋಗಿದ್ರು ಇವರು. ಅವ್ರು ಹೂಗುಚ್ಚ ಕೊಟ್ಟು ಬನ್ನಿ ಅಂತ ಹೇಳ್ಕೊಂಡು ನೀವು ನೋಡಿರ್ಬೋದು ಪೇಪರ್ನಲ್ಲೆಲ್ಲ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಇಷ್ಟು ಸಣ್ಣ ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿ ಜನಗಳೇನು ಕೇಳೋದಿಲ್ಲ, ಭಕ್ತರು ನೀವು ಯಾರು ಕರೆಸಿ ಉದ್ಘಾಟನೆ ಮಾಡಿದ್ರಿ,
ಇಂಥವ್ರನ್ನ ಯಾಕೆ ಕರೆಸಿದ್ರಿ, ಇಂಥವ್ರನ್ನ ಯಾಕೆ ಕರೆಸಲಿಲ್ಲ ಅಂತ ಏನು ಹೇಳೋದಿಲ್ಲ. ನಿಜವಾಗ್ಲೂ ಕೂಡ ಅದು ಇದು ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಮುಜರಾಯಿ ಇಲಾಖೆ ಮಂತ್ರಿಗಳನ್ನ ಕರೆಸಬೇಕಾಗಿತ್ತು. ಆದರೆ ರಾಮಲಿಂಗಾರೆಡ್ಡಿ ಅವರು ಏನ್ ಮಾಡ್ತಾ ಇದ್ದಾರೆ, ಎಲ್ಲಾ ದೇವಸ್ಥಾನಗಳನ್ನ ವ್ಯಕ್ತಿ ಹೆಸರಿನಲ್ಲಿ ಇದ್ದಿದ್ದನ್ನ ದೇವಸ್ಥಾನದ ಹೆಸರಿನಲ್ಲಿ ಮಾಡಿ ಅಂತ ಆದೇಶ ಮಾಡಿದ್ದಾರೆ. ಧರ್ಮಸ್ಥಳದ ಕೂಡ ಮಾಡಬೇಕು. 4500 ಎಕರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇರುವಂತಹ ಗರ್ಭಗುಡಿಯನ್ನೇ ಮಿಸ್ಟರ್ ವೀರೇಂದ್ರ ಜೈನ್ ಅವರು ತಮ್ಮ ಹೆಸರಿನಲ್ಲಿ ಅನಧಿಕೃತವಾಗಿ ಮಾಡಿಕೊಂಡಿದ್ದಾರೆ. ಅದನ್ನು ಯಾವಾಗ ನೀವು ದೇವಸ್ಥಾನದ ಹೆಸರಿನಲ್ಲಿ ಮಾಡ್ತೀರಿ ಅನ್ನೋ ಮಾತನ್ನು ಕೂಡ ನಾವು ಕೇಳಿದೀವಿ ರಾಮಲಿಂಗಾರೆಡ್ಡಿ ಅವರಿಗೆ. ಇರಲಿ, ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಈಗ ರಾಷ್ಟ್ರಪತಿಗಳನ್ನ ಯಾಕೆ ಕರೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಮರ್ಮ ಏನು ಅಂತ ಹೇಳಿದ್ರೆ ಜನಗಳಿಗೆ ತೋರಿಸೋದ್ರ ಜೊತೆಗೆ ಅದು ಮುಖ್ಯ ಅಲ್ಲಿ ಇವರಿಗೆ, ಟು ಇನ್ಫ್ಲೂಯೆನ್ಸ್ ಜುಡಿಷಿಯರಿ. ಯಾಕಂತ ಹೇಳಿದ್ರೆ ಕೋರ್ಟಿನ ಉನ್ನತ ಹುದ್ದೆಯಲ್ಲಿರುವಂತಹ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ನ್ಯಾಯಾಧೀಶರುಗಳಿಗೆ ಅಥವಾ ಬೇರೆ ಬೇರೆ ಪ್ರಾಸಿಕ್ಯೂಷನ್ ನಲ್ಲಿರೋರಿಗೆ ಪೂರ್ತಿ ಪೋಸ್ಟಿಂಗು, ಪ್ರಮೋಷನ್ ಎಲ್ಲವೂ ಕೂಡ ಇರುವುದು ರಾಷ್ಟ್ರಪತಿ ಕಚೇರಿಯಿಂದ ಆಗುತ್ತೆ. ಸೌಜನ್ಯ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಹೋಗ್ತಾ ಇರುವಂತಹ ಮೆಟ್ನಲ್ಲಿರೋದ್ರಿಂದ ಮತ್ತು ರಾಜ್ಯ ಹೈಕೋರ್ಟ್ನಲ್ಲಿ ಅಕ್ವಿಟಲ್ ಕಮಿಟಿ, ಈಗ ಇವತ್ತು ಅಕ್ವಿಟಲ್ ಕಮಿಟಿ ಡಿವಿಷನಲ್ ಬೆಂಚ್ನಲ್ಲಿ ಇದನ್ನಾಗಿದೆ, ಆದಷ್ಟು ಬೇಗ ಮಾಡಿ ಅಂತ ಡಿವಿಷನ್ ಬೆಂಚ್ಗೆ ಅದನ್ನ ಹಾಕಿದ್ದಾರೆ. ಡಿವಿಷನ್ ಬೆಂಚ್ನಲ್ಲಿ ಇದನ್ನ ಮಾಡಬೇಕು ಅಂತ ಹೇಳಿ. ಹಿಂಗಾಗಿ ಅವರಿಗೆ ಇನ್ಫ್ಲೂಯೆನ್ಸ್ ಮಾಡೋದ್ರ ಸಲುವಾಗಿ ಕೈ ಬಿಟ್ಟ ಮಂಜುನಾಥ ಸ್ವಾಮಿ, ಯಾಕಂದ್ರೆ ಕೇಸ್ ಆಯ್ತು ಧರ್ಮಸ್ಥಳದಲ್ಲಿನೇ, ಶ್ರವಣ ಬೆಳಗೊಳದಲ್ಲಿ ಕೇಸ್ ಆಯ್ತು, ಗೊತ್ತಾಯ್ತು ಇವರಿಗೆ. ಡೀಲಿಂಗು, ಸೆಟ್ಟಿಂಗು. ಆದರೆ ನಮಗೆ ನಂಬಿಕೆ ಇದೆ ನ್ಯಾಯಾಂಗದ, ಈ ದೇಶದ ಪರಮೋಚ್ಚ ನ್ಯಾಯಾಂಗ ವ್ಯವಸ್ಥೆ ಮೇಲೆ, ಈ ರಾಜ್ಯದ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಇವರು ಎಷ್ಟೇ ಕಸರತ್ತು ಮಾಡಿದರೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಇವರು ಸೆಟ್ಟಿಂಗ್ ಮಿನಿಸ್ಟರ್ ಜೊತೆಗೆ ಮಾಡಬಹುದು, ವಿಐಪಿಗಳ ಜೊತೆಗೆ ಸೆಟ್ಟಿಂಗ್ ಮಾಡಬಹುದು, ಜಡ್ಜಸ್ಗಳ ಜೊತೆಗೆ ಸೆಟ್ಟಿಂಗ್ ಮಾಡಬಹುದು. ನಾವು ಕೂಡ ಸೆಟ್ಟಿಂಗ್ ಮಾಡಿದೀವಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ದೊಡ್ಡ ಸೆಟ್ಟಿಂಗ್ ಮಾಡ್ತಾರೆ. ಅವರು ಯಾರ ಜೊತೆಗೆ ಅಂತ ಹೇಳಿದ್ರೆ ನಾವು ಸೆಟ್ಟಿಂಗ್ ಮಾಡಿರೋದೇ ದೇವರ ಜೊತೆಗೆ. ಅಣ್ಣಪ್ಪ ಸ್ವಾಮಿ ನ್ಯಾಯ ದೇವತೆ ನಿಜವಾಗಿ ಇದ್ರೆ ಈ ದೇಶದ ಮೂಲ ಕಾರಣಕರ್ತ, ನ್ಯಾಯಾಂಗ ವ್ಯವಸ್ಥೆಯ ಮೂಲ ಕಾರಣಕರ್ತ ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪಯ್ಯವರು ಅವರ ಸನ್ನಿಧಿ ಅದು ಧರ್ಮಸ್ಥಳ. ಪಾವಂಜೆಯಲ್ಲಿ ಐಕ್ಯರಾದರು. ಕುಂಜರ್ಪದಲ್ಲಿ ಅವರ ಮೂಲ ಕ್ಷೇತ್ರ ಕುಂಜರ್ಪ, ಅದಕ್ಕೆ ಇವರು ಬೀಗ ಜಡಿದಿದ್ದಾರೆ. ಅವರು ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಈ ನ್ಯಾಯಾಂಗ ವ್ಯವಸ್ಥೆ ಅವರ ಆಶೀರ್ವಾದದಿಂದನೇ ನಡೆಯುವುದು. ಹೀಗಾಗಿ ಎಲ್ಲಾ ನ್ಯಾಯಾಲಯದ ಮೇಲೂ ಕೂಡ ನಮಗೆ ವಿಶ್ವಾಸ ಇದೆ. ಇವರೆಷ್ಟೇ ಒದ್ದಾಡಿದ್ರು ಕೂಡ, ಯಾಕಂದ್ರೆ ಇವ್ರದ್ದು ಹಣೆ ಬರ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಎಲ್ಲಾ ನ್ಯಾಯಾಲಯದ ಮೂಲೆ ಮೂಲೆಗಳಲ್ಲಿಯೂ ಕೂಡ ಇವರ ಸೆಟ್ಟಿಂಗ್ ಬಿಸ್ನೆಸ್ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಆದರೂ ಕೂಡ ಉಪರಾಷ್ಟ್ರಪತಿಗಳನ್ನ ಕರೆಸಿ ಏನ್ ಮಾತಾಡಿದ್ರು ಪಾಪ ಅವರು. ಇವ್ರೇನೋ ತಿಳ್ಕೊಂಡಿದ್ದಾರೆ, ಹಂಗೆ ನಿರ್ಮಲಕ್ಕ ಮಾತಾಡಿದ್ರಲ್ಲ, ದೇ ಆಲ್ಸೋ ಶೇರ್ ಪ್ರಾಫಿಟ್ ಅನ್ನೋ ರೀತಿಯೊಳಗೆ ಏನಾದ್ರು ಇವ್ರನ್ನ ಹಾಡಿ ಹೊಗಳ್ತಾರ ಅಂತ ತಿಳ್ಕೊಂಡಿದ್ರು. ನಾನು ಪೂರ್ತಿ ಭಾಷಣ ನೋಡಿದೆ, ಸ್ಟಾರ್ಟಿಂಗ್ ಇಂತ್ರ ಕೊನೆವರೆಗೆ ನೋಡಿದೆ. ಪ್ರಾರಂಭದಲ್ಲಿ ಒಂದು, ಲಾಸ್ಟಿಗೆ ಒಂದ್ಸರಿ ಫಾರ್ಮಾಲಿಟೀಸ್. ಇಂಥ ಒಂದು ಕಾರ್ಯಕ್ರಮಕ್ಕೆ ಕಳಿಸಿದ್ದಕ್ಕೆ ಧನ್ಯವಾದಗಳು ಅದು ಹೇಳಬೇಕಾಗ್ತದೆ. ನಡುವೆ ಪೂರ್ತಿ ಅವರೊಂದು ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಈ ಧಾರ್ಮಿಕ ಸಂಸ್ಥೆಗಳು ನೈತಿಕತೆಯನ್ನ ಪ್ರದರ್ಶನ ಮಾಡಬೇಕು. ಇದರ ಸುತ್ತಲೂ ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಮಾರಲ್ ಗ್ರೌಂಡ್ ಮೇಲೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳು ಬರಬೇಕು. ಅದು ಯಾರಿಗೆ? ಜನಸಾಮಾನ್ಯರಿಗಲ್ಲ, ಇವರಿಗೆ ಹೇಳಿದ್ದು. ಅಲ್ಲಿ ಪೋಕ್ಸೋ ಕೇಸ್ ಆಗ್ತಾ ಇದೆ, ಆ ರೀತಿ ಮಾಡಬಾರ್ದು, ದೇವರ ಹೆಸರಿನಲ್ಲಿ ದುಡ್ಡಿನ ವ್ಯಾಪಾರ ಮಾಡಬಾರ್ದು ಅಂತ ಇವರಿಗೆ ಹೇಳಿದ್ದು ಅಂತ ತಿಳ್ಕೊಬೇಕು ಇವರು. ಯಾಕಂತ ಹೇಳಿದ್ರೆ ಬರೀ ಈ ಗೋಲ್ಮಾಲ್ ಉಲ್ಟಾಪಲ್ಟಾ ಹೇಳಿದ್ನಲ್ಲ, ಉಲ್ಟಾಪಲ್ಟಾ ದಂಧೆ ಇರೋದೇ ಬೇರೆ, ಮಾಡೋದೇ ಬೇರೆ. ಇನ್ನೂ 1-2-3 ಉಲ್ಟಾಪಲ್ಟಾ ದಂಧೆ, ಅದನ್ನ ನಾನು ಹೇಳಬೇಕು. ನಮ್ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಅನೇಕ ಜನ. ಏನಂತ ಹೇಳಿದ್ರೆ ಮಿಮಿಕ್ರಿ ಮಾಡ್ತಾರೆ ಇವರು, ಬಡ್ಡಿ ವಸೂಲಿ ಮಾಡಕ್. ನೋಡ್ರಿ ಇವ್ರು ಏನೇನ್ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ. ಪ್ರತಿ ಜಿಲ್ಲೆಗೆ 2-3 ಜನ ಸ್ವಲ್ಪ ಗಡಸಾಗಿ ಮಾತಾಡೋಂಥವ್ರನ್ನ ಇವರು ಸಂಸ್ಥೆಯಲ್ಲಿರುವಂತವ್ರನ್ನ ನೇಮಕ ಮಾಡಿರ್ತಾರೆ. ಈ ಯಾರು ಸ್ವಲ್ಪ ಹಠ ಮಾಡ್ತಾರಲ್ಲ, ನಾವು ಕಟ್ಟಲ್ಲ ಯಾಕೆ ಕಟ್ಟಬೇಕು ಅಂತ ಹೇಳಿದಕ್ಕೆ, ಹೌದಾ ಸೇವಾ ಪ್ರತಿನಿಧಿ ಎಸ್ ಪಿ ಫೋನ್ ಮಾಡ್ತಾರಂತೆ, ತಡಿ ನಿನ್ ಕಾನ್ಫರೆನ್ಸ್ ಕಾಲ್ ತಗೋತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಕಾನ್ಫರೆನ್ಸ್ ಕಾಲ್ ಹಾಕ್ತಾರೆ. ಅವನು ಮಾತಾಡ್ತಾನೆ ಅಲ್ಲಿಂದ, ನೀನ್ ಕಟ್ಬೇಕಮ್ಮ, ನಾನು ಯಾರು ಗೊತ್ತಾ, ನಾನು PSI ಮಾತಾಡೋದು, ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡೋದು, ನೀನ್ ಕಟ್ಲಿಲ್ಲ ಅಂದ್ರೆ ಜೀಪ್ ಕಳಿಸ್ತೇನೆ ನೋಡಿ ಈಗ ಅಂತ ಹೇಳ್ಬಿಡ್ತಾನೆ. ಪಾಪ ಅವ್ರು ಹೆದರ್ ಕಟ್ಬಿಡ್ತಾರೆ. ಆಕ್ಚುಲಿ ನಾನು PSI, ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಮಾತಾಡೋದು ನಿಜವಾದ PSI, ನಿಜವಾದ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲ. ಇವರೇ ನೇಮಕಮ್ಮ. ಯಾರು ಸ್ವಲ್ಪ ಗಡಸಾಗಿ, ಜೋರಾಗಿ, ಬಿರುಸಾಗಿ ಮಾತಾಡ್ತಾರೆ, ಪೊಲೀಸ್ ಅಧಿಕಾರಿಗಳ ಶೈಲಿಯಲ್ಲಿ ಮಾತಾಡ್ತಾರೆ,
ಅವ್ರನ್ನ ಮಿಮಿಕ್ರಿ ಮಾಡ್ತಾರೆ. ಇದು ಎಲ್ಲರಿಗೂ ಕೂಡ ಗೊತ್ತಿರಲಿ. ಏನೀಗ ಐಶ್ವರ್ಯ ಗೌಡಂದು ಬರ್ತಾ ಇದೆಯಲ್ಲ, ಯಾರು ಧರ್ಮ ಅನ್ನೋನು DK ಸುರೇಶ್ ಅವ್ರದ್ದು ವಾಯ್ಸ್ ಮಿಮಿಕ್ರಿ ಮಾಡಿ, ಆಯ್ತು ಬಂಗಾರ ಕೊಟ್ಬಿಡು ನಾನು ಇರ್ತೀನಿ ಅಂತ ಮಿಮಿಕ್ರಿ ಮಾಡಿದ್ನಲ್ಲ, ಈ ಐಶ್ವರ್ಯ ಗೌಡ ಟೆಕ್ನಾಲಜಿನ ಈ ಪೂಜ್ಯರೇ ಬಹಳ ವರ್ಷದ ಹಿಂದನೇ ಅಳವಡಿಸ್ಕೊಂಡು ಬಿಟ್ಟಾರೆ. ಈ ಐಶ್ವರ್ಯ ಗೌಡ ಟೆಕ್ನಾಲಜಿನ ಫೋನ್ನಲ್ಲಿ ಯಾರಾದರೂ ಪೊಲೀಸರು ಕಟ್ಟು ಅಂತ ಹೇಳಿದ್ರೆ ಅದನ್ನ ನಂಬಕ್ ಹೋಗಬೇಡಿ. ಅವರು ಪೊಲೀಸರಲ್ಲ, ನಿಜವಾಗ್ಲೂ ಕೂಡ ಅವರು ಪೊಲೀಸರಲ್ಲ. ಇದನ್ನು ಏನಾದರೂ ಯಾರಾದರೂ ಈಗ ತನಿಖೆ ಶುರುವಾದಾಗ ಯಾವುದೇ ಪೊಲೀಸ್ ಅಧಿಕಾರಿಗಳು ಯಾರು ಹಂಗೇನಂತ ನನಗೆ ಮಾಹಿತಿ ಕೇಳಿದ್ರೆ ಖಂಡಿತವಾಗಿ ನಾನು ಮಾಹಿತಿ ಕೊಡ್ತೀನಿ. ನನಗೆ ಯಾರು ಹೇಳಿದ್ದಾರೆ ಅವ್ರು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಬಹಿರಂಗವಾಗಿ ಹೇಳಬೇಡಿ ಅಂತೇಳಿ ನಾನು ಹೇಳಲ್ಲ. ಆದರೆ ತನಿಖೆ ಏನಾದರೂ ಪ್ರಾರಂಭ ಮಾಡಿ ಪೊಲೀಸ್ ಅಧಿಕಾರಿಗಳು, ಗಿರೀಶ್ ಅವರೇ ನೀವು ಹೇಳಿದ್ರಲ್ಲ ಯಾರು ಆ ಥರ ಮಾತಾಡ್ತಾ ಇದ್ದವರು ಸ್ವಲ್ಪ ಹೇಳಿ ಅಂದ್ರೆ ಖಂಡಿತವಾಗಿ ಹೇಳ್ತೇನೆ. ಅವರು ಒಳ್ಳೆತನದಿಂದ ಹೇಳಿದ್ದಾರೆ, ಸರ್ ಹಿಂಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ನಮ್ಮನ್ನ ಅಂತೇಳಿ ಖಂಡಿತವಾಗಿ ಹೇಳ್ತೇನೆ ನಾನು. ಯಾಕಂದ್ರೆ ನಾನು ಲೈವ್ ಅಲ್ಲಿ ಸುಮ್ಮನೆ ಏನೇನೋ ಬಾಯಿ ಬಂದದ್ದು ಹೇಳಕ್ಕಾಗಲ್ಲ. ಪ್ರತಿ ಜಿಲ್ಲೆಯಲ್ಲಿ 2-3 ಜನ ನೆಟ್ಟಿದ್ದಾರೆ. ಅವರು ಕಾನ್ಫರೆನ್ಸ್ ಅಲ್ಲಿ ತಗೊಳ್ಳೋದು, ಪೊಲೀಸರು ಮಾತಾಡ್ತಾರೆ ಅಂತ ಹೇಳೋದು, ಪೊಲೀಸರು ಕಟ್ಟು ಅಂತ ಹೇಳೋದು ಮಾಡೋದು ಐಶ್ವರ್ಯ ಗೌಡ ಟೆಕ್ನಾಲಜಿ. ಆನಂತರ ಬ್ಯಾಂಕಿನ ಸೀಲು ಮತ್ತೆ ಲೆಟರ್ ಹೆಡ್ ಕಳಿಸಿದ್ರು. ಈಗ ನೋಟಿಸ್, ಬ್ಯಾಂಕಿಂದ ನೋಟಿಸ್ ಬಂತು, ಬ್ಯಾಂಕಿಂದ ನೋಟಿಸ್ ಬಂತು, ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ರಿ ಅಂತ ಹೇಳ್ತಾರೆ. ಅದು ಕೂಡ ಫೇಕ್, ಅದು ಕೂಡ ಫ್ರಾಡೆ. ಬ್ಯಾಂಕ್ನವರು RTI ಕೊಟ್ಟಿದ್ದಾರೆ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದು ನಮಗೂ ಮತ್ತು ಆ ಟ್ರಸ್ಟಿಗೆ ಇರುವಂತಹ ಆಂತರಿಕ ವ್ಯವಹಾರ. ಅವರಿಗೆ ಬ್ಯಾಂಕಿಗೆ ಮತ್ತು ಟ್ರಸ್ಟಿಗೆ ಆಂತರಿಕ ವ್ಯವಹಾರ ಇದ್ರೆ ಗ್ರಾಹಕರಿಗೆ ಇವರಿಗೆ ಹೆಂಗೆ ಕೊಡ್ತಾರಪ್ಪ ನೀವು? ಇವರೇ ಲೆಟರ್ ಹೆಡ್, ಬ್ಯಾಂಕ್ ಸೀಲು, ಫೇಕ್ ಸಿಗ್ನೇಚರ್ ಮಾಡಿ ಕಳಿಸ್ಬಿಡೋದು ನೋಟಿಸ್. ಇದನ್ನ ಜನಗಳು ಅರ್ಥ ಮಾಡ್ಕೋಬೇಕು. ಈ ಗೋಲ್ಮಾಲ್ ಉಲ್ಟಾಪಲ್ಟ ದಂಧೆ ಹೇಳ್ತಾ ಇದ್ದೀನಿ. ಇನ್ನೊಂದು ಉಲ್ಟಾಪಲ್ಟ ಗೋಲ್ಮಾಲ್ ದಂಧೆ ಮಾಡೋದು. ಯಾರಾದರೂ ಇವರು ವಿರುದ್ಧ ಮಾತಾಡಿದರೆ, ಈಗ ಜಿಲ್ಲೆಗಳಲ್ಲಿ ಇವತ್ತು ಮೀಟರ್ ಬಡ್ಡಿ ದಂಧೆ ವಿರುದ್ಧ ಜನ ಎದ್ದೇಳ್ತಾ ಇದ್ದಾರೆ. ಯಾರಾದರೂ ಜೋರಾಗಿ ಧ್ವನಿ ಎತ್ತಿದ್ರೆ ಅಥವಾ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಇವ್ರೇನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವ್ನು ನಂಬಕ್ ಹೋಗ್ಬೇಡ, ನಮ್ಮ ಹತ್ರ ದುಡ್ಡು ಡಿಮಾಂಡ್ ಮಾಡಿದ, ಸಿಕ್ಕಾಪಟ್ಟೆ ದುಡ್ಡು ಡಿಮಾಂಡ್ ಮಾಡಿದ, ನಾವು ಕೊಡಕ್ಕಾಗ್ಲಿಲ್ಲ, ಹಿಂಗಾಗಿ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದಾನೆ, ಅವ್ರು ನಂಬಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ನಾಚಿಗೇಡಿಗಳ. ಇವತ್ತು ಸೌಜನ್ಯ ಪರವಾಗಿ ನಿಂತಹ ಪ್ರತಿಯೊಬ್ಬ ಹೋರಾಟಗಾರರು ಕೂಡ ಯಾವುದೇ ಆಮಿಷಕ್ಕೆ, ಬೆದರಿಕೆಗೆ ಜಗ್ಗದೆ ಯಾವ ರೀತಿ ಒಬ್ಬ ಸೇನೆಯಲ್ಲಿರುವಂತಹ ಸೈನಿಕ ಗಡಿಯಲ್ಲಿ ನಿಂತ್ಕೊಂಡು ಯುದ್ಧ ಮಾಡ್ತಾನೆ ವೈರಿಗಳ ವಿರುದ್ಧ, ಆ ರೀತಿ ಯುದ್ಧ ಮಾಡ್ತಾ ಇದ್ದೀವಿ. ಒಂದು ವೇಳೆ ಯಾವನಾದ್ರೂ ನಿಮಗೆ, ನೀವು ಹೇಳ್ತಿರಲ್ಲ ಸುಳ್ಳು, ಹೌದಪ್ಪ ದುಡ್ಡು ಡಿಮಾಂಡ್ ಮಾಡಿದ್ರೆ ಅವನು ಈ ಕಲ್ಲು ಮಣ್ಣು ಗಿಡದ ಮುಂದೆ ಹೋಗಿ ಏನು ದುಡ್ಡು ಕೊಡೋದು ಕೇಳಿರಲ್ಲ ಯಾರು. ಯಾರಾದ್ರೂ ವ್ಯಕ್ತಿಗೆ ಕೇಳಿರ್ಬೇಕು, ಆ ವ್ಯಕ್ತಿನ ತಂದು ನಿಂದ್ರಿಸಿ ಅವನು ಯಾವ ನನ್ನ ಮಗ ಅಂತ ಹೇಳಿ. ಸುಖ ಸುಮ್ಮನೆ ಸುಳ್ಳು ಅಪಪ್ರಚಾರ ಮಾಡೋದು. ಈ ಗೋಲ್ಮಾಲ್ ಉಲ್ಟಾಪಲ್ಟ ದಂಧೆ, ಈ ಉಲ್ಟಾಪಲ್ಟ ದಂಧೆ ಜನರಿಗೆ ಗೊತ್ತಾಗಬೇಕು ಅನ್ನೋದ್ರ ಸಲುವಾಗಿ ಈ ಮಾಹಿತಿಗಳನ್ನ, ಜನಜಾಗೃತಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇವತ್ತು ಬೈಲಹೊಂಗಲ್ ಇರ್ಬೋದು, ನಿನ್ನೆ ಚಿತ್ರದುರ್ಗ ಇರ್ಬೋದು, ಇವತ್ತು ಇಡೀ ನಮ್ಮ ಟೀಮ್ ಏನಿದೆ, ನಮ್ಮ ಜಯಂತ್ ಅವರು, ರಾಮಕೃಷ್ಣ ಅವರು, ಸುರೇಶ್ ಅವರು, ವೀರೇಶ್ ಅವರು, ಅಂದ್ರೆ ಒಂದು ದೊಡ್ಡ ಟೀಮ್ ಇವತ್ತು ರಚನೆ ಆಗಿದೆ. ಹರಪನಹಳ್ಳಿ ರಾಮಕೃಷ್ಣ ಅವರು ಮುಂಚೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಇಷ್ಟೇ ಸೀಮಿತ ಆಗಿದ್ದು ಇವತ್ತು ರಾಜ್ಯಾದ್ಯಂತ ವಿಸ್ತಾರಗೊಳ್ತಾ ಇದೆ. ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ನಮ್ಮ ಜನ ನಮ್ಗೆ ಕರೀತಾ ಇದ್ದಾರೆ, ನಮಗೆ ತೊಂದರೆ ಆಗ್ತಾ ಇದೆ, ಮಾಹಿತಿ ಕೊಡಿ. ನಮ್ಮ ವಾರ್ ರೂಮ್ನಲ್ಲಿ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಇವತ್ತು ಪ್ರತಿನಿಧಿಗಳು, ಹೋರಾಟಗಾರರು ಬರ್ತಾ ಇದ್ದಾರೆ. ಇದೊಂದು ಸಾಮಾಜಿಕ ಹೋರಾಟ. ದಯವಿಟ್ಟು ಎಲ್ಲಾ ಯುವಕರಿಗೆ ಮತ್ತು ಪ್ರಜ್ಞಾವಂತರಿಗೆ, ಯಾರು ವಿದ್ಯಾವಂತರಿದ್ದೀರಿ, ಲಾ ಕಲ್ತಿದ್ದೀರಿ, ಇಕನಾಮಿಕ್ಸ್ ಕಲ್ತಿದ್ದೀರಿ, ದಯವಿಟ್ಟು ನಿಮ್ಮ ಗ್ರಾಮದ ಜನರ ಸಹಾಯಕ್ಕೆ ಬನ್ನಿ. ಯುದ್ಧ ಅಂದ್ರೆ ಬರೀ ಗಡಿಯಲ್ಲಿಷ್ಟೇ ಅಲ್ಲ, ಇದು ಆಂತರಿಕ ಯುದ್ಧ. ಜನರನ್ನ ನಂಬಿಸಿ ಮೋಸ ಮಾಡುವಂತಹ ಒಂದು ಅತಿ ದೊಡ್ಡ ದುಷ್ಟಕೂಟದ ವಿರುದ್ಧ ಯುದ್ಧ. ದಯವಿಟ್ಟು ವಿದ್ಯಾವಂತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಏನಿವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಉದ್ಘಾಟನೆ ಮಾಡಿದರು. ಕ್ಯೂ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಒಂದು ಅನೇಕ ಕೌಂಟರ್ಗಳನ್ನು ಮಾಡಿದ್ದಾರೆ, ಭಕ್ತರಿಗೆ ಅನುಕೂಲ ಆಗಲಿ ಅಂತೇಳಿ. ಅದಕ್ಕೆ ಎಷ್ಟು ಫೀಸ್ ಅಂತ ಇನ್ನೂ ಹೇಳಿಲ್ಲ, ಪುಕ್ಸಟ್ಟೆ ಇವರು ಏನೂ ಮಾಡೋದಿಲ್ಲ. ಇರಲಿ, ಆ ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಕೌಂಟರ್ ಮಾಡಿದ್ರಲ್ಲ, 1, 2, 3, 4 ಕೌಂಟರ್. ಆ ಕ್ಯೂ ಕಾಂಪ್ಲೆಕ್ಸ್ಗೆ ಇವರ ಮೀಟರ್ ಬಡ್ಡಿ ದಂಧೆಯಿಂದ ಊರು ಬಿಟ್ಟಂತಹ ಬೀದಿಗೆ ಬಂದಂತಹ ಜನ ಬಂದು ಕ್ಯೂ ನಿಂತ್ಕೊಳ್ತಾರೆ. ಇನ್ಮೇಲೆ ಇವರ ತಮ್ಮ ಇದಾನಲ್ಲ, ಸೈಕೋ ಕಿಲ್ಲರ್ ರೇಪಿಸ್ಟ್,
ಅವನಿಂತ ಅವನ ಮಕ್ಕಳು ಅವನಿಂತ ಅನ್ಯಾಯಕ್ಕೊಳಗಾದಂತಹ ದೌರ್ಜನ್ಯಕ್ಕೊಳಗಾದಂತಹ ಹೆಣ್ಣುಮಕ್ಕಳು ಬಂದು ಕ್ಯೂ ನಿಂತ್ಕೊಳ್ತಾರೆ. ಅದಕ್ಕೆ ಕ್ಯೂ ಕಾಂಪ್ಲೆಕ್ಸ್. ಜಮೀನು ಏನು ಒತ್ತುವರಿ ಮಾಡಿಕೊಂಡು ನುಂಗಿ ಹಾಕಿದ್ರಲ್ಲ ಧರ್ಮಸ್ಥಳ ಸುತ್ತಮುತ್ತಲು 4,500 ಎಕರೆ, ಅದ್ರ ದಲಿತರದಿದೆ, ಬಡಬಗ್ಗರದಿದೆ, ಗಿರಿಜನರದಿದೆ, ಸರ್ಕಾರದಿದೆ. ಅವರೆಲ್ಲರೂ ಕೂಡ ಬಂದು ಕ್ಯೂ ನಿಂತ್ಕೊಳ್ತಾರೆ. ಕ್ಯೂ ಕಾಂಪ್ಲೆಕ್ಸ್ ಇನ್ನೊಂದು ಕೌಂಟರಲ್ಲಿ. ನೆನಪಿಟ್ಕೊಳ್ಳಿ, ಅದೇ ಆಗುತ್ತೆ. ಸ್ವಲ್ಪ ದಿನ ತಡಿ, ಒಂದೊಂದು ಹಂತ ಹಂತವಾಗಿ ಬೆತ್ತಲಾಗ್ತಾ ಬರ್ತಾ ಇದ್ದೀರಿ ನೀವು ಧರ್ಮೋದ್ಯಮಿಗಳೇ. ಎಷ್ಟೇ ವಿಐಪಿಗಳನ್ನು ಕಳಿಸ್ರಿ, ಏನೂ ಆಗುವುದಿಲ್ಲ. ಜನರು ಜಾಗೃತರಾಗ್ತಾ ಇದ್ದಾರೆ. ಜನರು ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಒಗ್ಗಟ್ಟಾಗಬೇಕು. ಗ್ರಾಮಸ್ಥರು ಒಗ್ಗಟ್ಟಾಗಬೇಕು, ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಖಂಡಿತ ಜಯ ಸಿಕ್ಕೇ ಸಿಗುತ್ತೆ. ಕ್ಯೂ ಕಾಂಪ್ಲೆಕ್ಸ್ ಎಲ್ಲರೂ ಕೂಡ ನಿಮ್ಮ ಮುಂದೆ ಬಂದು ಚೀತು ಅಂತ ಹೇಳಿ ಕ್ಯೂ ನಿಂತ್ಕೊಂಡು ಚೀತು ಅಂತ ಹೇಳ್ತಾರೆ. ಆ ದಿನ ಅತಿ ಶೀಘ್ರದಲ್ಲೇ ಬರಲಿದೆ. ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.